ತಾತ ಇವತ್ತೇನಾಯ್ತು ಗೊತ್ತಾ? ನನ್ ಫ್ರೆಂಡ್ ಕಾಲ್ ಮಾಡಿದ್ಲು. ಅವಳು ವರ್ಕ್ ಮಾಡೋ ಜಾಗದಲ್ಲಿ ಅವ್ರ ಮ್ಯಾನೇಜರ್ ಸಿಕ್ಕಾಪಟ್ಟೆ ಕಿರಿಕಿರಿ ಅಂತೆ. ಅವ್ರ ಕೋಪ ತಡೆಯಕ್ಕಾಗ್ದೆ ಎಲ್ಲರೂ ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಸರಿ, ನನ್ ಹೊಟ್ಟೆ ತುಂಬಾ ಹಸುವಾಗ್ತಿದೆ, ತಿಂಡಿ ಬಡಿಸಿ. ರಾಘವೇಂದ್ರ ಅವ್ರೆ, ನಿಮ್ಗೆ ಬಿಸಿಬೇಳೆ ಬಾತ್ ಅಂದ್ರೆ ಫೇವ್ರೆಟ್ ಅಲ್ವಾ? ನಂಗೆ ಗೊತ್ತು, ಅದಕ್ಕೆ ನಿಮ್ಗಿಷ್ಟ ಅಂತ ನಾನೇ ಥ್ಯಾಂಕ್ ಯು ರಾಘವೇಂದ್ರ ಅವ್ರೆ. ಅವಳಿಗೆ ಡೈವೋರ್ಸ್ ಕೊಟ್ಟು ನಾನೇ ನಿಮ್ಗೆ ಇಂಪಾರ್ಟೆಂಟ್ ಅಂತ ತೋರ್ಸಿದ್ಕೆ. ಮನೆಯವರೆಲ್ಲರೂ ಯಾಕೆ ಒಂಥರ ಇದ್ದಾರೆ ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೇಕು ಅಲ್ವಾ? ಹೌದು, ಯಾಕೆ ಹೀಗಿದ್ದಾರೆ? ಅದು ರಾತ್ರಿ ನೀವು ತುಂಬಾ ಡ್ರಿಂಕ್ಸ್ ಮಾಡ್ಕೊಂಡಂತೆ, ಅದಕ್ಕೆ ತುಂಬಾ ಭಯ ಪಟ್ಟಿದ್ದಾರೆ. ಕೆಲವೊಂದು ಕಹಿ ಘಟನೆಗಳನ್ನ ಮರೆಯೋದು ಅಥವಾ ನಮ್ ಖುಷಿಗೋಸ್ಕರನೋ ಅಪರೂಪಕ್ಕೆ ಕುಡಿಯೋದು ತಪ್ಪಲ್ಲ ರಾಘವೇಂದ್ರ ಅವ್ರೆ. ಡ್ರಿಂಕ್ಸ್ ಅನ್ನೋದು ಒಂದು ಹಾಬಿ ಆಗಿದ್ರೆ ಓಕೆ, ಬಟ್ ಅದೇ ಒಂದು ಹ್ಯಾಬಿಟ್ ಆಗ್ಬಿಟ್ರೆ ಕಷ್ಟ. ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಮತ್ತೆ ಈ ವಿಷಯ ನನಗೆ ಗೊತ್ತಿರೋದ್ರಿಂದ ನಾನು ತಿಳ್ಕೊತೀನಿ ಅಂತ ನೀವು ಅಂದ್ಕೊಂಡಿದ್ರೆ ಡೋಂಟ್ ವರಿ, ನಾನು ಏನು ತಪ್ಪು ತಿಳ್ಕೊಳಲ್ಲ. ನಿಮ್ಮ ಮನಸ್ಥಿತಿ ನಂಗೆ ಅರ್ಥ ಆಗತ್ತೆ. ಮದ್ವೆ ಆದ್ಮೇಲೆ ನಿಮಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅನ್ನೋದನ್ನ ನಾನ್ ನೋಡ್ಕೋತೀನಿ ಬಿಡಿ. ಇದೇ ಮಾತನ್ನ ನಾನು ಹೇಳಿದೆ ಕಣಮ್ಮ. ಏನೋ ಬೇಜಾರ ಕುಡ್ದಿರ್ತಾನೆ, ಅನಿತಾ ಬಂದ್ಮೇಲೆ ಸರಿ ಹೋಗುತ್ತೆ ಅಂತ. ಕರೆಕ್ಟ್ ಆಗಿ ಹೇಳಿದ್ರಿ. ಸರಿ ರಾಘವೇಂದ್ರ ಅವರೇ, ನೀವು ತಿಂಡಿ ತಿಂದು ಬೇಗ ರೆಡಿ ಆಗ್ಬಿಡಿ, ಹೊರಗಡೆ ಹೋಗ್ಬರೋಣ, ಸ್ವಲ್ಪ ಕೆಲ್ಸ ಇದೆ. ಇವಾಗ್ಲೇ ಹೋಗ್ಬೇಕಾ? ಹೌದು, ಇವಾಗ್ಲೇ. ಯಾಕೆ, ನಿಮ್ಗೇನಾದ್ರೂ ಬೇರೆ ಕೆಲ್ಸ ಇತ್ತಾ? ನಿನ್ ಜೊತೆ ಬರೋದ್ಕಿಂತ ಬೇರೆ ಮುಖ್ಯವಾದ ಏನಿರುತ್ತೆ ಅನಿತಾ? ಬರ್ತಾನೆ ಬಿಡು, ಹೋಗ್ಬಿಡ್ ಬಾಣ್ಣ. ಸರಿ ಸರಿ, ಬೇಗ ತಿಂಡಿ ಮುಗಿಸಿ. ತಾತ ಇವತ್ತೇನಾಯ್ತು ಗೊತ್ತಾ? ನನ್ ಫ್ರೆಂಡ್ ಕಾಲ್ ಮಾಡಿದ್ಲು. ಅವಳು ವರ್ಕ್ ಮಾಡೋ ಜಾಗದಲ್ಲಿ ಅವ್ರ ಮ್ಯಾನೇಜರ್ ಸಿಕ್ಕಾಪಟ್ಟೆ ಕಿರಿಕಿರಿ ಅಂತೆ. ಅವ್ರ ಕೋಪ ತಡೆಯಕ್ಕಾಗ್ದೆ ಡಸ್ಟ್ಬಿನ್ ತೆಗ್ದು ಅವ್ರ ತಲೆ ಮೇಲೆ ಹಾಕ್ಬಿಡಿದಾಳೆ. ಆ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಆ ಫೋಟೋ ಫುಲ್ ಟ್ರಾಲ್ ಆಗ್ಬಿಡಿದೆ. ಆ ಫೋಟೋ ನನ್ಗೂ ಕಳ್ಸಿದ್ದು. ನನಗಂತೂ ನಗು ತಡೆಯಕ್ಕೆ ಆಗ್ತಿಲ್ಲ ತಾತ. ಅಲ್ಲ ಮೇಡಮ್, ಅಷ್ಟೆಲ್ಲ ಟ್ರೋಲ್ ಮಾಡಿದ್ರು ಆ ಮ್ಯಾನೇಜರ್ ಸುಮ್ಮನೆ ಇದ್ರೆ ಮೇಡಮ್? ಇಲ್ಲ ರಾಯ್, ಕಂಪನಿಗೆ ಅವನೇ ರಿಸೈನ್ ಮಾಡಿ ಹೋಗ್ಬಿಟ್ನಂತೆ. ಯಾಕ್ ತಾತ ಹಾಗ್ ನೋಡ್ತಿದ್ದೀರಾ? ನಿಮಗ್ ನಗು ಬರ್ತಿಲ್ವಾ? ಜಾನ್ಸಿ, ನೀನು ಈ ಥರ ನಗ್ನಗಂತಾ ಇರೋದನ್ನ ನೋಡೋದಕ್ಕೆ ನನಗೆ ತುಂಬ ಆಸೆ ಅಮ್ಮ. ಆದರೆ ಇದು ನನ್ನ ಸಂತೋಷಕ್ಕೆ ನೀನು ಮಾಡ್ತಾ ಇರೋ ನಾಟಕ ಅಲ್ಲ ತಾನೆ? ನಿಜನೇ ತಾತ. ಹಾಗಂತ ಹೇಳಿ ನಾಟಕ ಅಲ್ಲ ಅಂತಾನು ಹೇಳೋದಕ್ಕಾಗಲ್ಲ. ಗಾಬರಿ ಆಗ್ಬಿಡಿ ತಾತ, ಜೀವನ ಅಂದ್ರೆ ಒಂದ್ ನಾಟಕ ಅಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ನೀನು ಹೇಳೋದು ಸರಿ, ಆದರೆ ಆ ನಾಟಕ
ಯಾವತ್ತು ಫ್ಲಾಪ್ ಶೋ ಆಗ್ಬಾರ್ದಲ್ವಾ? ಆ ನಾಟಕದ ಪ್ರತಿ ಹಂತದಲ್ಲೂ ಬೇರೆ ಬೇರೆ ಪಾತ್ರಗಳ ಜೊತೆ ಅದೇ ಆಗ್ಲಿ ಅಲ್ವಾ ಶೋ ಸೂಪರ್ ಆಗೋದು. ತಾತ, ನನಗೆ ಅರ್ಥ ಆಗ್ತಿಲ್ಲ. ನಾನು ನಿಂಗೆ ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ನಿನ್ನ ಜೀವನದ ನಾಟಕದಲ್ಲಿ ಮತ್ತೊಂದು ಪಾತ್ರ ಬಂದು ಸೇರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ಯಾವ ಪಾತ್ರ ತಾತ? ಅದೇಮ್ಮ, ಸಂಗಾತಿ, ಜೀವನ ಸಂಗಾತಿ, ಗಂಡನ ಪಾತ್ರ ಅಮ್ಮ. ಝಾನ್ಸಿ, ಅದು ನಾವೆಲ್ಲ ಏನ್ ಹೇಳಕ್ ಹೊರಟಿದೀವಿ ಅಂದ್ರೆ, ನನ್ನ ಪ್ರಣವ್ನ ನಿನ್ ಮದ್ವೆ ಆದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ಓ ಹೌದಾ ಸರ್? ಸರಿ ಸರ್, ನಂಗೇನಾದ್ರು ವಿಷಯ ಗೊತ್ತಾದ್ರೆ ನಿಮಗೆ ಫೋನ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಏನಂತೆ ರಾಮಾಚಾರಿ? ಹಾಂ, ನವದೀಪ್ ವಿವೇಕು ಇನ್ನೂ ಸಿಕ್ಕಿಲ್ವಂತೆ ಮೇಡಮ್. ಪೊಲೀಸ್ ಸರ್ಚ್ ಮಾಡ್ತಾ ಇದ್ದಾರಂತೆ. ಏನಾದ್ರು ವಿಷಯ ಗೊತ್ತಾರೆ ಫೋನ್ ಮಾಡಿ ಅಂತ ಹೇಳಿದ್ರು. ಅಂದ್ರೆ ಅವರಿಬ್ರು ಈ ದೇಶ ಬಿಟ್ಟು ಓಡೋಗ್ಬಿಟ್ಟಿರ್ತಾರೆ. ದ್ವೇಷನೇ ಮುಗ್ದಿಲ್ದೇ ಇರುವಾಗ ದೇಶ ಬಿಟ್ಟು ಹೆಂಗೋ ಹೋಗ್ತಾರೆ. ಈ ದ್ವೇಷನೇ ಇವತ್ತು ಕದ್ದು ಮುಚ್ಚಿ ಓಡಾಡೋ ಪರಿಸ್ಥಿತಿಗೆ ತಗೊಂಡ್ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಎಲ್ಲಾನು ಮರೆತು ಜೈಲಿಗೆ ಹೋಗಿ ಬಂದ್ರೆ ಮತ್ತೆ ಹೊಸ ಜೀವನ ಸಿಗುತ್ತೆ. ಇಲ್ಲ ಅಂದ್ರೆ ದ್ವೇಷದ ಹೆಸರಲ್ಲಿ ಉಸಿರು ಬಿಡ್ಬೇಕಾಗತ್ತೆ. ಆದ್ರೆ ಮೇಡಮ್, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋರು ಅವ್ರಲ್ಲ. ಅಲ್ಲ ರಾಮಾಚಾರಿ, ದ್ವೇಷದಿಂದ ಗಳಿಸಿದಕ್ಕಿಂತ ಕಳ್ಕೊಂಡಿದ್ದೆ ಹೆಚ್ಚು ಅಂತ ಗೊತ್ತಿದ್ದು ಯಾಕೆ ಮನುಷ್ಯ ಅರ್ಥ ಮಾಡ್ಕೊಳಲ್ಲ? ಯಾಕೆ ಅಂದ್ರೆ ಈ ಒಳ್ಳೆತನ ಅನ್ನೋದು ಇಂಥವ್ರಿಗೆ ಅಷ್ಟು ಬೇಗ ಅರ್ಥ ಆಗಲ್ಲ ಮೇಡಮ್. ಅದು ಅಲ್ಲದೆ ಕೆಟ್ಟತನದ ಹಾದಿಲಿ ನಡೆದವ್ರಿಗೆ ದೇವರು ಒಂದಲ್ಲ ಒಂದು ರೀತಿಲಿ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಶಿಕ್ಷೆ ಕೊಡೋಕ್ಕಿಂತ ಮೊದ್ಲು ಅವರಿಂದ ಮತ್ತೇನ್ ಅನಾಹುತ ಆಗುತ್ತೋ ಅಂತ ಭಯ ರಾಮಾಚಾರಿ. ಭಯ ಪಡ್ಬೇಡಿ ಮೇಡಮ್. ಈಗ ಅವ್ರ ಪರಿಸ್ಥಿತಿಲಿ ಅವ್ರಿಗೆ ಆರಾಮಾಗಿ ಓಡಾಡಕ್ಕೂ ಆಗಲ್ಲ, ಬೇರೇನು ಪ್ರಾಬ್ಲಮ್ ಮಾಡೋಕ್ಕೂ ಆಗಲ್ಲ. ಎಲ್ಲ ಕಳ್ಕೊಂಡು ಬೀದಿಗೆ ಬಂದಿರೋ ಅವ್ರಿಗೆ ಸಪೋರ್ಟ್ ಮಾಡಕ್ ಜೊತೆಗೆ ಯಾರು ನಿಲ್ಲೋದು ಇಲ್ಲ. ಅಂದ್ರೆ ಅಪ್ಪನಿಗೆ ಮಗ, ಮಗನಿಗೆ ಅಪ್ಪ, ಅವರಿಬ್ರೇ ಅಂತ ಆಯ್ತು. ಇದೇನು ಇಷ್ಟೊಂದು ಕಾಗೆಗಳು ಕೂಗ್ತಾ ಇದೆ? ಇಬ್ರೆ. ರಾಮಾಚಾರಿ, ಅತ್ತೆಮ್ಮ ಬರ್ತಿದಾರೆ, ಅವ್ರಿಗೆ ಯಾವ ವಿಷಯನೂ ಗೊತ್ತಾಗೋದು ಬೇಡ, ಸುಮ್ಮನೆ ಟೆನ್ಷನ್ ಆಗ್ತಾರೆ. ಸರಿ ಮೇಡಮ್. ಅಮ್ಮ, ಮನೆಗೆ ಅದ್ ಯಾರ ಅತಿಥಿ ಬರ್ತಾರೋ ಗೊತ್ತಿಲ್ಲ ಕಣೋ. ಮನೆ ಮೇಲೆ ಒಂದೇ ಸಮ ಕಾಗೆ ಕಾ 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 ಅಂತ ಕೂಗ್ತಾನೆ. ಪಾಪ ಅವಕ್ಕೆಲ್ಲ ಹೊಟ್ಟೆ ಹಸುವಾಗಿರ್ಬೇಕು, ತಿನ್ನಕ್ಕೆ ಸಿಕ್ಕಿರ್ಬೇಕು. ಅದಕ್ಕೆ ಬೇರೆ ಕಾಗೆಗಳಿಗೆ ತಿಳ್ಸಕ್ಕೆ ಕಾಕ ಅಂತ ಕೂಗ್ಬೇಕು. ಯಾಕಂದ್ರೆ ಅವುಗಳಿಗೆ ಹಂಚಿ ತಿನ್ನಿ ಅಭ್ಯಾಸ ನೋಡಿ. ಅದೇನೋ ನಿಜ ಕಣೋ. ಆದ್ರೆ ನಮ್ಮ ಮನೆ ಮೇಲೆ ಕೂತ್ಕೊಂಡು ಕಾಗೆ ಒಂದೇ ಸಮ ಕೂಗಿದ್ರೆ ಯಾರಾದ್ರೂ ಬರ್ತಾರೆ ಅನ್ನೋದು ನಿಜ. ಬೇಕಾದ್ರೆ ನೀನೇ ನೋಡು, ಯಾರಾದ್ರೂ ಬಂದೇ ಬರ್ತಾರೆ. ಬಂದಾಯ್ತು ನೋಡಿ. ನೋಡಮ್ಮ ಝಾನ್ಸಿ, ನಿನಗಿಷ್ಟ ಇಲ್ಲದೆ ಹೋದ್ರು ಮಾವನ ಸಂತೋಷಕ್ಕೋಸ್ಕರ ನೀನು ಪ್ರಾಣವನ್ನು ಅಥವಾ ಇನ್ಯಾರನ್ನೋ ಮದುವೆ ಆಗ್ಬೇಕು ಅನ್ನೋದು ನಮ್ ಯಾರ ಉದ್ದೇಶನೂ ಅಲ್ಲಮ್ಮ. ಆದ್ರೆ ನೀನು ಈ ರೀತಿ ಒಂಟಿಯಾಗಿ ಇರಬಾರ್ದಮ್ಮ. ಎಸ್, ಯು ಆರ್ ರೈಟ್ ನಾಗ. ಹೇಳಪ್ಪ ಸ್ವಲ್ಪ ಅವಳಿಗೆ. ಸರಿ ಮಾವ. ಝಾನ್ಸಿ, ನೀನು ಯಾರನ್ನಾದ್ರೂ ಮದುವೆ ಮಾಡಿಕೊಂಡು ಸುಖವಾಗಿ ಸಂತೋಷವಾಗಿ ಬಾಳ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ, ಅಲ್ವಾ ತುಳಸಿ? ಎಸ್ ನಾಗಾರ್ಜುನ್. ನೋಡು ಝಾನ್ಸಿ, ನೀನು ಪ್ರಣವ್ ಇಬ್ರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದ್ದೀರಾ. ನೀವಿಬ್ರು ಮದ್ವೆ ಆದ್ರೆ ಚೆನ್ನಾಗಿರ್ತೀರಾ ಅಂತ ನಮ್ಮ ಅಭಿಪ್ರಾಯ. ಗೊತ್ತಿಲ್ದೇ ಇರೋ ಯಾರನ್ನೋ ನಂಬೋ ಬದಲು ನಮ್ ಹುಡುಗನೇ ನಂಬೋದು ಒಳ್ಳೇದಲ್ವಾ? ತುಳಸಿ,
ಈ ಮದುವೆ ಅನ್ನೋದು ಯಾವುದೋ ಒಂದು ಅಪ್ಲಿಕೇಶನ್ಗೆ ಆಗೋದಲ್ಲ, ಅದು ಒಂಥರ ಕಮಿಟ್ಮೆಂಟ್. ಮನಸ್ಸಿಗೆ ಹಿಡಿಸದೆ ಹೋದ್ರೆ ಬದುಕಕ್ಕೆ ಆಗಲ್ಲ. ಸೊ ಝಾನ್ಸಿ, ನಾನು ಹೇಳೋದಿಷ್ಟೇ, ನಿನ್ನ ಮನಸ್ಸಿಗೆ ಇಷ್ಟ ಆಗುವನ್ನ ನೀನು ಮದುವೆ ಆಗು. ಇವಾಗ ನೀನು ರಾಘವೇಂದ್ರನ ಮದುವೆ ಮಾಡ್ಕೊಂಡಿದೀಯ, ಅವನ ಜೊತೆಗೆ ಬದುಕ್ತೀನಿ ಅಂತ ಹೇಳಿದೆ. ನಾವ್ ಯಾರಾದ್ರೂ ಬಂದು ನಿಂಗೆ ತೊಂದರೆ ಕೊಟ್ವಾ? ಇಲ್ಲ ತಾನೆ? ಯಾಕೆ ಹೇಳು ಝಾನ್ಸಿ? ಸಂತೋಷವಾಗಿರೋದು ನಮ್ಮೆಲ್ರಿಗೂ ಮುಖ್ಯನಮ್ಮ. ನೋಡು ಝಾನ್ಸಿ, ನೀನ್ ರಾಘುನ ಎಷ್ಟು ಪ್ರೀತಿ ಮಾಡ್ದೆ, ಆದ್ರೆ ಅನ್ಫಾರ್ಚುನೇಟ್ಲಿ ಅವನಿಗೆ ನಿನಗಿಂತ ಅವನ ಫ್ಯಾಮಿಲಿ ಆಯ್ತು. ಮತ್ತೆ ಈ ರೀತಿ ಆಗ್ಬಾರ್ದು ನಿನ್ ಲೈಫ್, ಒಂದೇ ನನ್ ಕನ್ಸರ್ನ್. ಇವ್ರ ಮಾತಿಗೆಲ್ಲ ಬೆಲೆ ಕೊಡ್ತೀಯನಮ್ಮ? ತಾತ, ಸದ್ಯದ ಪರಿಸ್ಥಿತಿಲಿ ನನ್ ಮದ್ವೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಒಂದ್ ವೇಳೆ ಮದ್ವೆ ಆಗೋ ಆಲೋಚನೆ ನನ್ ಮನ್ಸಲ್ಲಿ ಬಂದ್ರೆ ಇವ್ರೆಲ್ರೂ ಹೇಳ್ದಾಗೆ ಪ್ರಣವ್ನೇ ಮದ್ವೆ ಆಗ್ತೀನಿ. ಅಲ್ಲಿವರೆಗೂ ಯಾರು ಈ ಮದ್ವೆ ವಿಷಯದ ಬಗ್ಗೆ ನನಗ್ ಫೋರ್ಸ್ ಮಾಡ್ಬೇಡಿ ಪ್ಲೀಸ್. ಅಪ್ಪ, ಝಾನ್ಸಿನ ನನ್ನ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಅವಳು ಹಾಗೆ ಹೇಳಿದ್ಲು ಅಂತ ನಾವು ನೆಗ್ಲೆಕ್ಟ್ ಮಾಡೋದ್ ಬೇಡ. ಅಟ್ಲೀಸ್ಟ್ ಅವಳು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದಾಳೆ ಅಂದ್ಮೇಲೆ ಆದಷ್ಟು ಬೇಗ ನಾವೇ ಮುಂದುವರೆದು ಅವಳು ಮದ್ವೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಮೊದಲು ಅವಳ ಮನಸ್ಥಿತಿ ಸರಿ ಹೋಗ್ಲಿ, ಅವಳಿಗೆ ಮದುವೆ ಆಲೋಚನೆ ಬರಲಿ, ಆಮೇಲೆ ಮುಂದುವರಿಯೋಣ.